ಇವತ್ತು ಮಾರುಕಟ್ಟೆಯಲ್ಲಿ ಹರ್ಬಲ್ ಸಿಗರೇಟ್ಗಳು ಭರಪೂರವಾಗಿ ಮಾರಾಟ ಆಗ್ತಾಯಿದೆ. ಈಗ ಆನ್ಲೈನ್ನಲ್ಲಿ ಅಮೆಜಾನ್ನಲ್ಲಿ ತಂಬಾಕು ಸೇರಿಸಿದ ಸಿಗರೇಟ್ಗಳ ಮಾರಾಟ ನಿಷೇಧವಿದೆ. ಅದು ತಂಬಾಕು ಉತ್ಪನ್ನ. ಆದರೆ ನಮ್ಮ ದೇಶದಲ್ಲಿ ಹರ್ಬಲ್ ಸಿಗರೇಟ್ ಎನ್ನುವಂಥ ಸಿಗರೇಟ್ಗಳು ವ್ಯಾಪಾರ ಜಾಸ್ತಿ ಆಗ್ತಾಯಿದೆ. ಅದನ್ನು ಬಳಸುವವರು ಕೂಡ ಜಾಸ್ತಿ ಆಗ್ತಿದ್ದಾರೆ. ಹಾಗಂತ ಇದು ಹರ್ಬಲ್ ಸಿಗರೇಟು ತಂಬಾಕಿನ ಸಿಗರೇಟ್ಗಿಂತ ಆರೋಗ್ಯಕರವ ಅಂತ ನೀವು ಯೋಚನೆ ಮಾಡಿದರೆ ಅದು ತಪ್ಪು. ಯಾವುದೇ ಹೊಗೆ ನಮ್ಮ ಶ್ವಾಸಕೋಶಕ್ಕೆ ಮಾರಕನೇ. ಅಡುಗೆ ಮನೆ ಹೊಗೆ ಇರ್ಬೋದು, ವಾಹನದ ಹೊಗೆ ಇರ್ಬೋದು, ಸಿಗರೇಟಿನ ಹೊಗೆ ಇರ್ಬೋದು, ಅದು ಹರ್ಬಲ್ ಇರ್ಬೋದು, ಅದು ತಂಬಾಕಿರ್ಬೋದು. ಹಾಗಾಗಿ ಧೂಮಪಾನ ಯಾವ ಕಾರಣಕ್ಕೂ ಅದು ಒಳ್ಳೆಯದಲ್ಲ. ಆದ್ದರಿಂದ ಈ ಹರ್ಬಲ್ ಸಿಗರೇಟ್ಗಳ ಹೆಸರಿನಲ್ಲಿ ಮಾರಾಟ ಆಗೋದನ್ನು ನಾವು ಪ್ರೋತ್ಸಾಹಿಸಬಾರ್ದು. ಇದನ್ನೇನಾದರೂ ತಂಬಾಕು ಸಿಗರೇಟಿನ ಚಟಕ್ಕೆ ಬಿದ್ದವರು ಅದನ್ನು ಬಿಡಬೇಕಂತ ಕೆಲವು ಕಾಲಗಳಿಗೆ ಅವರು ಪ್ರಯತ್ನದಲ್ಲಿದ್ದರೆ ಈ ಸಿಗರೇಟನ್ನು ಬಳಸೋದು ಸರಿ. ಆದರೆ ನಾವು ಹೊಸದಾಗಿ ಈ ಸಿಗರೇಟನ್ನು ಸೇಯ್ತೀವಿ, ಬಳಸ್ತೀವಿ ಅಂದರೆ ಅದು ನಮ್ಮ ಮೂರ್ಖತನ. ಇಲ್ಲಿ ನೋಡಿ, ಇದು 10 ಸಿಗರೇಟ್ಗಳ ಈ ಪ್ಯಾಕಿಗೆ 250 ರೂಪಾಯಿ. ಇದು ನಾಗ್ಪುರದಲ್ಲಿ ತಯಾರಾಗುತ್ತೆ. ಇಡೀ ದೇಶದಾದ್ಯಂತ ಇದರ ಮಾರುಕಟ್ಟೆ ಇದೆ. ಹಾಗಾಗಿ ನಾವು ಈ ಹರ್ಬಲ್ ಸಿಗರೇಟ್ಗಳನ್ನು ಬಳಸೋದಕ್ಕೆ ನಾವು ರೆಕಮೆಂಡ್ ಮಾಡಬಾರ್ದು ಮತ್ತು ಬಳಸಬಾರ್ದು ಅಂತ ಇವತ್ತಿನ ನೂತನ ಜನಾಂಗಕ್ಕೆ ನಾವು ತಿಳಿ ಹೇಳುವಂಥ ಕೆಲಸ ಕೂಡ ಮಾಡಬೇಕು. ಮುಂದಿನ ದಿನದಲ್ಲಿ ಇದರಲ್ಲಿ ಬೇಕಾದಷ್ಟು ರೀತಿಯ ಸಿಗರೇಟ್ಗಳು ಸಿಗೋ ಕಾಲ ಇದೆ.